ಅತ್ತೆ, ದಯವಿಟ್ಟು ಅವ್ರ ಮುಂದೆ ಕಣ್ಣೀರು ಹಾಕಬೇಡಿ, ಪಾಪ ಅನ್ನೋ ದೃಷ್ಟಿಯಿಂದ ನೋಡಬೇಡಿ. ಅವ್ರಿಗೆ ತಾವು ಪೇಷಂಟ್ ಅನ್ನೋ ಫೀಲಿಂಗ್ ಬರಬಾರ್ದು. ಮನೆಯವರು ಏನೂ ಆಗಿಲ್ಲ ಅನ್ನೋ ಫೀಲಿಂಗ್ ಕೊಡಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ. ಈಗ ನಾವು ಈ ಕಷ್ಟನ ದಾಟಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕು. ದಯವಿಟ್ಟು ನಾನು ಹೇಳಿದ್ದನ್ನು ಮಾಡಿ. ಅದೇಂದ್ರೆ ಡಾಕ್ಟರ್ ಏನು ಹೇಳ್ತಾರೆ? ಅವಳು ಹುಷಾರಾಗ್ತಾಳಲ್ವಾ? ಡಾಕ್ಟ್ರು ತಮ್ಮ ಕೈಲಾದ ಪ್ರಯತ್ನ ಮಾಡ್ತಾ ಇದ್ದಾರತ್ತೆ. ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆ ಭರವಸೆಲೇ ಮುಂದೆ ಹೋಗ್ತಾ ಇದ್ದೀವಿ. ಈಗ ಇಷ್ಟು ದೂರ ಬಂದಮೇಲೆ ಹಿಂದಕ್ಕೆ ಹೆಜ್ಜೆ ಇಡೋ ಪ್ರಶ್ನೆ ಇಲ್ಲ ಅತ್ತೆ. ಅವ್ರಿಗೇನೇ ಆದರೂ ನಾನು ಅವ್ರ ಜೊತೆ ಇರ್ತೀನಿ ಅತ್ತೆ. ಈಗ ನೀವು ಅಷ್ಟೇ ಅವ್ರಿಗೆ ಸ್ವಲ್ಪ ಧೈರ್ಯ ಹೇಳಿ. ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅನ್ನೋ ಭರವಸೆ ಕೊಡಿ. ಆದರೆ ದಯವಿಟ್ಟು ಅವ್ರ ಮುಂದೆ ಕಣ್ಣೀರು ಹಾಕಬೇಡಿ. ಅವರು ನಿಮ್ಮ ಮುಖ ನೋಡಿದ್ರೆ ಸಾಕು ನಿಮ್ಗೇನು ಅನಿಸುತ್ತೆ ಅಂತ ಲೆಕ್ಕ ಹಾಕ್ತಾರೆ, ತುಂಬ ಯೋಚನೆ ಮಾಡ್ತಾರೆ. ಸ್ವಲ್ಪ ನಾಜೂಕಾಗಿ ಮಾತಾಡಿ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ರು ಅದನ್ನು ತೋರಿಸ್ಕೊಳಕ್ಕೆ ಹೋಗ್ಬೇಡಿ ಅತ್ತೆ, ಪ್ಲೀಸ್. ಸರಿ ಹೇಳಿ ಅಂದರೆ ನೀವು ಟೆನ್ಷನ್ ತಗೋಬೇಡಿ. ನಾನು ಏನೇ ಆಗಲಿ ಅವಳ ಮುಂದೆ ಅಳಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಧೈರ್ಯ ಕೊಡ್ತೀನಿ. ನಾವು ಅದಕ್ಕೆನ ಮೊದಲೇನು ಹಾಗೆ ಟ್ರೀಟ್ ಮಾಡ್ತೀವಣ್ಣ. ಹೌದು ಬಾಮ್ನವ್ರೆ, ಅಕ್ಕೋರಿಗೆ ಯಾವತ್ತೂ ಪೇಷಂಟ್ ಅನ್ನೋ ಫೀಲ್ ಬರೋದಕ್ಕೆ ಬಿಡಲ್ಲ. ಬ್ರೋ ನೋಡು, ಇಂಥ ಚಾಲೆಂಜಿಂಗ್ ಟೈಮಲ್ಲಿ ನಿನ್ನ ಜೊತೆ ಯಾರೂ ಇಲ್ಲ ಅಂತ ಮಾತ್ರ ಅನ್ಕೋಬೇಡ. ನಾವು ಎಲ್ಲರೂ ನಿನ್ನ ಜೊತೆಗಿದ್ದೀವಿ. ನಿನ್ಗೆ ಏನೇ ಬೇಕಾದರೂ ನಮ್ಮ ಹತ್ರ ಹೇಳು, ಅದೇನಿದ್ರು ನಾವು ನೋಡ್ಕೋತೀವಿ. ನಾವೆಲ್ಲರೂ ಸೇರಿ ಈ ಒಂದು ಪ್ರಾಬ್ಲಮ್ನ ಕಲೆಕ್ಟಿವ್ ಆಗಿ ಫೇಸ್ ಮಾಡೋಣ. ನಿನಗೆ ಅದಕ್ಕೆ ಎಷ್ಟು ಇಂಪಾರ್ಟೆಂಟ್, ನಾವು ಎಲ್ರಿಗೂ ಅವ್ರು ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಜೊತೆ ಇರಬೇಕು ಬ್ರೋ. ಅವ್ರು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು. ಅದು ಏನಾದರೂ ಆಗಿರಲಿ, ನಮ್ಮ ಕೈಲಿ ಏನಾಗುತ್ತೋ ನಾವು ಎಲ್ಲದನ್ನೂ ಮಾಡೋಣ. ನೋಡೋಣ ಈ ಕಾಯಿಲೆ ದೊಡ್ಡದಾ ಅಥವಾ ನಮ್ಮ ನಂಬಿಕೆ ದೊಡ್ಡದಾ ಅಂತ. ಥ್ಯಾಂಕ್ ಯು ಪಾರ್ಥ. ಈಗ ನಮಗೆ ಬೇಕಾಗಿರೋದು ಅದೇ. ಯಾವುದೇ ಕಾರಣಕ್ಕೂ ನಾವು ಭೂಮಿಕಾ ಅವರು ಭಯ ಪಡೋ ಥರ ನಾವು ನಡ್ಕೋಬಾರ್ದು. ಅವ್ರು ಧೈರ್ಯ ತುಂಬಬೇಕು ನಾವು. ಇಷ್ಟು ಕಷ್ಟಪಟ್ಟು ಹಚ್ಚಿದ ಬೆಂಕಿ ಇಷ್ಟು ಬೇಗ ತಣ್ಣಗಾಗೋಯ್ತಲ್ಲ.